ಕರ್ನಾಟಕದಲ್ಲಿ ಎಜುಕೇಶನ್ ಅಂತ ಬಂದಾಗ ಹಲವರ ಹೆಸರು ಮುನ್ನೆಲೆಗೆ ಬಂದಾಗ ಅಲ್ಲಿ MS ರಾಮಯ್ಯ ಅವರ ಹೆಸರು ಕೂಡ ಮುಂದಕ್ಕೆ ಬರುತ್ತೆ, ಅಂದ್ರೆ ನೆನಪಿಗೆ ಬರುತ್ತೆ. ಅವರ ಇಚ್ಛೆ, ಅವರ ಆಸಕ್ತಿ ಇದ್ದಿದ್ದು ಎಲ್ಲ ಮಕ್ಕಳಿಗೂ ಕೂಡ ಶಿಕ್ಷಣ ಕೊಡುವಂತಹ ನಿಟ್ಟಿನಲ್ಲಿ. ಅವರು ಕಾಲವಾದ ನಂತರ ಅವರ ಪುತ್ರ MR ಆನಂದರಾಮ್ ಅವರು ಕೂಡ ಅದೇ ಹಾದಿಯಲ್ಲಿ ಸಾಕ್ತಾರೆ. MR ಆನಂದರಾಮ್ ಅವರ ಕನಸು ಅಂತ ಅಂದಾಗ ಈ ಒಂದು ನವಕೀಸ್ ಸಮೂಹ ಶಿಕ್ಷಣ ಸಂಸ್ಥೆಗಳು ಬರುತ್ತೆ. ಇವತ್ತು ನಾವು ನವಕೀಸ್ ಬಗ್ಗೆನೇ ಮಾತನಾಡ್ತಾ ಹೋಗೋಣ, ಈ ಸಮೂಹ ಶಿಕ್ಷಣಗಳ ಬಗ್ಗೆ. ಅದರಲ್ಲೂ ಪ್ರಮುಖವಾಗಿ ಗ್ರಾಮೀಣ ಭಾಗದಲ್ಲಿ ಈ ಎಂಜಿನಿಯರಿಂಗ್ ಕಾಲೇಜು ಅಂತ ಬಂದಾಗ ಬಹಳಷ್ಟು ಕಷ್ಟ. ಕಾಲೇಜ್ಗಳು ಸಿಗ್ಬೋದು, ಬಟ್ ಈ ಒಂದು ಉತ್ತಮವಾದ ಗುಣಮಟ್ಟದ ಶಿಕ್ಷಣ ಸಿಗಬೇಕು, ಪ್ಲೇಸ್ಮೆಂಟ್ ಆಗಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಗ್ರಾಮೀಣ ಭಾಗದ ಮಕ್ಕಳು. ಅವರೆಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತ ನವಕೀಸ್ನ ಈ ಒಂದು ಸಮೂಹ ಸಂಸ್ಥೆಗಳಲ್ಲಿ ಹಾಸನದಲ್ಲಿ ನಾವು ಎಂಜಿನಿಯರಿಂಗ್ ಕಾಲೇಜನ್ನು ಕೂಡ ನೋಡ್ಬೋದು. ನಾವು ಪ್ರತಿ ವರ್ಷ ಒಮ್ಮೆ ಇವ್ರನ್ನ ಸ್ಟುಡಿಯೋ ಕರೆಸ್ತಲೇ ಇರ್ತೀವಿ. ಹಾಸನದಿಂದ ದೂರದಿಂದ ಬರ್ತಾರೆ ಬೆಂಗಳೂರಿನ ಸ್ಟುಡಿಯೋಗೆ. ಈ ಸಲವೂ ಕೂಡ ಕರೆಸಿದ್ದೀವಿ. ಗೆಸ್ಟ್ಗಳಿದ್ದಾರೆ, ಮಾತನಾಡಿಸ್ತಾ ಹೋಗೋಣ. ನಮ್ಮ ಜೊತೆ ಇವತ್ತು ಹಾಸನದ ನವಕೀಸ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ನ ಪ್ರಿನ್ಸಿಪಲ್ ಡಾಕ್ಟರ್ HS ಮೋಹನ್ ಅವರಿದ್ದಾರೆ. ಸರ್ ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಮ್ಮ. ಓಕೆ. ಏನು ನವಕೀಸ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಕಾಲೇಜ್ನ ವೈಸ್ ಪ್ರಿನ್ಸಿಪಲ್ ಡಾಕ್ಟರ್ ANM ಮೈನಾ ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ವೆಲ್ಕಮ್ ಮಾಡ್ಕೊಳ್ಳೋಣ. ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಆರಂಭದಲ್ಲಿ ನಾನು ಹೇಳಿದಾಗೆ ಈ ಒಂದು ನವಕೀಸ್ ಬಗ್ಗೆ ನಿಮ್ಮ ಒಂದೆರಡು ಮಾತುಗಳನ್ನು ಹೇಳೋದಾದ್ರೆ ನೀವೇ ಹೇಳಿದಾಗೆ ಗ್ರಾಮೀಣ ಪ್ರದೇಶದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ನಡೆಸೋದು ಕಷ್ಟ, ಅಥವಾ ಒಳ್ಳೆ ಕಾಲೇಜನ್ನು, ಉತ್ತಮವಾದ ಕಾಲೇಜನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ ಆನಂದರಾಮ್ ಅವರು, ಶ್ರೀಯುತ ಆನಂದರಾಮ್ ಅವರು ಶುರು ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಕೈಗೂಡಿಸಿ ವಿಶಿಷ್ಟವಾಗಿ ಈ ಕಾಲೇಜು ಮುಂದೆ ಬರ್ತಾ ಇದೆ. ಆ ಭಾಗದ ಜನರಿಗೆ, ವಿದ್ಯಾರ್ಥಿಗಳಿಗೆ ಒಳ್ಳೆ ಉತ್ತಮವಾದ ಒಂದು ಕಾಲೇಜನ್ನು ಕೊಟ್ಟಿದೆ ಅಂತ ನನ್ನ ನಂಬಿಕೆ. ಓಕೆ ಮೇಡಮ್, ಈಗ ಈ ಒಂದು ಎಂಜಿನಿಯರಿಂಗ್ ಕಾಲೇಜ್ ಅಂತ ಬಂದಾಗ ಬೆಂಗಳೂರಂತಹ ನಗರ ಪ್ರದೇಶದಲ್ಲಿ ನಾವು ಒಂದೊಂದು ಏರಿಯಾಗೂ ಕೂಡ ಕಾಲೇಜ್ಗಳನ್ನ ನೋಡ್ಬೋದು. ಬಟ್ ಗ್ರಾಮೀಣ ಪ್ರದೇಶದಲ್ಲಿ ಸ್ವಲ್ಪ ಕಷ್ಟ, ಅದನ್ನ ನಡೆಸೋದು ಕೂಡ ಕಷ್ಟ, ಮಕ್ಕಳನ್ನ ಅಲ್ಲಿಗೆ ಕರೆದುಕೊಂಡು ಬಂದು ನಮ್ಮಲ್ಲಿರೋ ಸೌಲಭ್ಯಗಳು ಹೀಗಿದೆ ಅಂತ ಹೇಳೋದು ಕೂಡ ಕಷ್ಟ. ಹೇಗಿರುವಾಗ ಹಾಸನದಲ್ಲಿ ನೀವು ಈ ಒಂದು ಕಾಲೇಜನ್ನು ನಡೆಸ್ತಾ ಇದ್ದೀರಿ, ಇದ್ರ ಬಗ್ಗೆ ತಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಹಂಚ್ಕೊಳ್ಳೋದಾದ್ರೆ? ಇದು ಹಾಸನಲ್ಲಿ ಗ್ರಾಮೀಣ ಭಾಗದಲ್ಲಿ ಇದ್ರೂ ಕೂಡ ನಮ್ಮ ಕಾಲೇಜಲ್ಲಿರೋ ಫೆಸಿಲಿಟೀಸ್ ಯಾವ ನಗರ ಪ್ರದೇಶಕ್ಕೂ ಕಡಿಮೆ ಇಲ್ಲ. ನಮ್ಮಲ್ಲಿರೋ ಫ್ಯಾಕಲ್ಟಿ ಕೂಡ ಎಲ್ಲ ಬೇರೆ ಒಳ್ಳೊಳ್ಳೆ ನಗರಗಳಲ್ಲಿರೋಂಥ ಕಾಲೇಜ್ಗಳಲ್ಲೇ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದು ಬಂದಿರೋ ಅಂಥವ್ರು. ಸೊ ನಮ್ಗೆ ಕಾಲೇಜಲ್ಲಿ ಎಲ್ಲಾ ಫೆಸಿಲಿಟೀಸ್ ಕೂಡ ಇದೆ. ಎಲ್ಲೂ ನಮಗೆ ಗ್ರಾಮೀಣ ಪ್ರದೇಶದಲ್ಲಿರೋ ಕಾಲೇಜ್ ಅಂತ ಅನ್ಸೋದೇ ಇಲ್ಲ. ಸೊ ವಾತಾವರಣನೂ ಹಾಗೆ ಇದೆ, ನಮ್ಮ ಟ್ರೈನಿಂಗ್ ಕೂಡ ಅದೇ ತರ ಇದೆ. ಓಕೆ, ನೀವು ಹೇಳ್ದಾಗೆ ಹಾಸನದಲ್ಲಿರುವಂತಹ ನಮ್ಮ ಕಾಲೇಜ್ ಕೂಡ ಯಾವುದೇ ನಗರ ಪ್ರದೇಶದ ಕಾಲೇಜ್ಗಳಿಗೆ ಕಡಿಮೆ ಇಲ್ಲ. ಹೀಗಿರುವಾಗ ಒಂದು ಕಾಲೇಜ್ನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂದ್ರೆ ಯಾವೆಲ್ಲ ಫೆಸಿಲಿಟೀಸ್ ಇರಬೇಕು ಸರ್, ಎಸ್ಪೆಷಲಿ ಈ ಒಂದು BE ಅಂತ ಬಂದಾಗ? ಇಂಜಿನಿಯರಿಂಗ್ ಶಿಕ್ಷಣ ಅಂತ ಬಂದಾಗ 5 ಪ್ರಮುಖ ಅಂಶಗಳು ಮುಂದಕ್ಕೆ ಬರುತ್ತೆ. ಅದರಲ್ಲಿ ಮೊದಲನೇದಾಗಿ ಫ್ಯಾಕಲ್ಟಿ, ಅಂದರೆ ಪ್ರೊಫೆಸರ್ಗಳು ಯಾವ ರೀತಿ ನಾವು ಸೆಲೆಕ್ಟ್ ಮಾಡ್ತೀವಿ, ಯಾವ ರೀತಿ ಜನಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ, ಹಾಗೆ ಅಲ್ಲಿರೋ ಸ್ಟಾಫ್ ಇಂಪಾರ್ಟೆಂಟ್ ಆಗ್ತಾರೆ. ಅದು ಬಿಟ್ಟರೆ ಲ್ಯಾಬೊರೇಟರಿ ಆಗುತ್ತೆ, ಲೈಬ್ರರಿ ಆಗುತ್ತೆ. ಲೈಬ್ರರಿ ಇವತ್ತು ಸ್ಟೇಟ್ ಆಫ್ ದಿ ಆರ್ಟ್ ಲೈಬ್ರರಿ ಅಂತ ಹೇಳ್ತೀವಿ. ಉತ್ತಮ ಗುಣಮಟ್ಟದ ಲೈಬ್ರರಿಯನ್ನು ಕಾಲೇಜಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಯಾವುದೇ ಪ್ರತಿಷ್ಠಿತ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಏನು ಫೆಸಿಲಿಟಿ ಇದೆಯೋ ಅದು ನಮ್ಮಲ್ಲೂ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಹಾಗೆ ಲೈಬ್ರರಿ ಇನ್ನೊಂದು ಮುಖ್ಯವಾದ, ಗ್ರಂಥಾಲಯ ಅಂತ. ಗ್ರಂಥಾಲಯ ತುಂಬ ಮುಖ್ಯ ಆಗುತ್ತೆ. ಕಾಲೇಜಿಗೆ ಅಗತ್ಯವಾದ ಎಲ್ಲ ಪುಸ್ತಕಗಳನ್ನು ಕಾಲೇಜಲ್ಲಿ ಇಟ್ಟಿದ್ದೀವಿ ನಾವು. ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಅಂತ ಇದೆ, ಅದರಲ್ಲಿ ಕೋಟ್ಯಾಂತರ ವಿಷಯ ಸಂಗ್ರಹಣೆ ಇದೆ. ಅದರಲ್ಲಿ ವಿಡಿಯೋ ಇರ್ಬೋದು, ಆಡಿಯೋ ಇರ್ಬೋದು, ಆಮೇಲೆ ಪುಸ್ತಕಗಳಿರ್ಬೋದು. ಡಿಜಿಟಲ್ ಫಾರಮ್ ಲೈಬ್ರರಿ ನಿಮಗೆ 1 ಕೋಟಿಗೂ ಮಿಕ್ಕ ನಮಗೆ ಪ್ರಭಾವಿ ಲೇಖನಗಳು ಅಲ್ಲಿ ಸಿಗ್ತವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದು ಲೈಬ್ರರಿದಾದಮೇಲೆ ನಾವು ಇನ್ನೊಂದು ಮುಖ್ಯವಾದ ಅಂಶ ಅಂದರೆ ಕಾಲೇಜಲ್ಲಿ ವಿದ್ಯಾರ್ಥಿಗಳು, ಗುಣಮಟ್ಟದ ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದಾಗ ಒಳ್ಳೆ ಟೀಚಿಂಗ್ ಲರ್ನಿಂಗ್ ಪ್ರಾಸೆಸ್ ತುಂಬ ಚೆನ್ನಾಗಿ ನಡೆಯುತ್ತೆ. ಅದರಲ್ಲಿ ಗುಣಮಟ್ಟದ ವಿದ್ಯಾರ್ಥಿಗಳ ಭಾಗನೂ ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಗುಣಮಟ್ಟದ ವಿದ್ಯಾರ್ಥಿಗಳು ಬರ್ತಾ ಇರೋದರಿಂದ ನಮಗೆ ಆ ಭಾಗದಲ್ಲೂ ನಾವು ಸ್ಯಾಟಿಸ್ಫೈ ಮಾಡಿದ್ದೀವಿ. ಕೊನೆಯದಾಗಿ ಹೇಳಬೇಕು ಅನ್ನೋದಾದ್ರೆ, ಅಲ್ಲಿ ಇಷ್ಟೆಲ್ಲ ಇದ್ರೂ ಒಳ್ಳೆ ಪರಿಸರವನ್ನು ನಾವು ಕೊಡಬೇಕು. ಅಕಾಡೆಮಿಕ್ ಆಂಬಿಯನ್ಸ್ ಅಂತ ಕರಿತೇವೆ. ಒಳ್ಳೆ ಅಕಾಡೆಮಿಕ್ ಆಂಬಿಯನ್ಸ್ ಇರಬೇಕು. ಅದು ಕಾಲೇಜು ಪರಿಸರ ತುಂಬ ಚೆನ್ನಾಗಿದೆ, ಹಸಿರಿಂದ ಕೂಡಿದೆ, ಹಾಗೂ ನಗರದಿಂದ ಹೊರವಲಯದಲ್ಲಿದೆ. ಹಾಗಾಗಿ ತುಂಬ ಪ್ರಶಾಂತವಾದ ವಾತಾವರಣ ಇದೆ. ಮಕ್ಕಳಿಗೆ ಓದೋಕ್ಕೆ ತುಂಬ ಅನುಕೂಲವಾದಂಥ ವಾತಾವರಣವನ್ನು ಅದು ಆ ಜಾಗನೇ ಕ್ರಿಯೇಟ್ ಮಾಡಿದೆ. ಅದರಲ್ಲಿ ಅದಕ್ಕೆ ಮುಖ್ಯವಾಗಿ ಅಲ್ಲಿರೋ ಬಿಲ್ಡಿಂಗ್ ಆಗಿರ್ಬೋದು, ಸಪೋರ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿರೋದ್ರಿಂದ
ಒಳ್ಳೆ ಅಕಾಡೆಮಿಕ್ ಆಂಬಿಯನ್ಸ್ ಇದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಓಕೆ ಮೇಡಮ್, ಈಗ ಎಲ್ಲ ಕಾಲೇಜ್ಗಳಾಗಿರಲಿ ಅಥವಾ ಯೂನಿವರ್ಸಿಟಿಗಳಾಗಿರಲಿ, ಇನ್ಸ್ಟಿಟ್ಯೂಷನ್ಸ್ಗಳು ಅಂತ ಬಂದಾಗ ನಮ್ಮ ಕಾಲೇಜ್ ಬೇರೆ ಕಾಲೇಜ್ಗಿಂತ ವಿಭಿನ್ನವಾಗಿ ನಿಂತ್ಕೊಳ್ಬೇಕು, ಭಿನ್ನವಾಗಿರಬೇಕು ಅನ್ನೋ ಸಾಲಿನಲ್ಲಿ ಒಂದು ಸ್ಪೆಷಲ್ ಸಿಸ್ಟಮ್ಗಳನ್ನು ಅಳವಡಿಸ್ಕೊಂಡಿರ್ತಾರೆ. ನಮ್ಮ ಕಾಲೇಜ್ ಕೂಡ ವಿಭಿನ್ನವಾಗಿ ನಿಂತ್ಕೊಳ್ಬೇಕು, ನಮ್ಮ ಮಕ್ಕಳು ಕೂಡ ಅದೇ ರೀತಿಯಾಗಿ ವಿಭಿನ್ನವಾಗಿ ಯೋಚನೆ ಮಾಡಬೇಕು ಅಂತ. ಹಾಗಿದ್ದಾಗ ನಿಮ್ಮ ಕಾಲೇಜಿನ ಬಗ್ಗೆ ಏನಾದರೂ ಹೇಳ್ಬೋದಾ? ನಮ್ಮ ಕಾಲೇಜಲ್ಲಿ ನಾವು ಔಟ್ಕಮ್ ಬೇಸ್ಡ್ ಎಜುಕೇಷನ್ ಸಿಸ್ಟಮ್ ಅಂತ ಹೇಳಿ ಫಾಲೋ ಮಾಡ್ತಾ ಇದ್ದೀವಿ. ಇಲ್ಲೇನಾಗುತ್ತೆ, ನಾವು ಮಕ್ಕಳಿಗೆ ಅವರ ಔಟ್ಕಮ್ಸ್ ಅಂದರೆ ನಮ್ಮದೇ ನಮ್ಮ AICT ಇಂದ ಒಂದಿಷ್ಟು ಪ್ರೋಗ್ರಾಮ್ ಔಟ್ಕಮ್ಸ್ ಅಂತ ಡಿಫೈನ್ ಮಾಡಿರ್ತಾರೆ. ಒಬ್ಬ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಆಗಬೇಕು ಅಂತ ಹೇಳಿದ್ರೆ ಇಂತಿಷ್ಟು ಔಟ್ಕಮ್ಸ್ ಅವನಲ್ಲಿ ಇರಬೇಕು, ಆ ಪ್ರತಿಭೆಗಳು ಇರಬೇಕು, ಅವನಲ್ಲಿ ಸ್ಕಿಲ್ ಸೆಟ್ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಅದನ್ನ ನಾವು ಅಳವಡಿಸ್ಕೊಂಡಿದ್ದೀವಿ. ಸೊ ನಾವು ಸ್ಟೂಡೆಂಟ್ಸನ್ನ ಬರೀ ನಾವು 4 ವರ್ಷಕ್ಕೆ ಮಾತ್ರ ಪ್ರಿಪೇರ್ ಮಾಡೋದಲ್ಲ, ಅವ್ರ ಜೀವಮಾನ ಪರ್ಯಂತ ಅವ್ರು ಎಲ್ಲಿ ಹೋದ್ರು, ಅವ್ರ ಕೆರಿಯರ್ ಪಾತ್ ಎಲ್ಲೇ ಇದ್ರು, ಅವ್ರ ಎಜುಕೇಶನ್ಗೆ ಹೈಯರ್ ಎಜುಕೇಶನ್ಗೆ ಹೋಗ್ಬೋದು, ಅಥವಾ ಕೆಲಸ ಮಾಡ್ಲಿಕ್ಕೆ ಹೋಗ್ಬೋದು, ಅಥವಾ ರಿಸರ್ಚ್ ಸೈಡ್ ಹೋಗ್ಬೋದು, ಅಥವಾ ಸ್ವಂತ ಏನಾದ್ರು ಬಿಸ್ನೆಸ್ ಮಾಡ್ಬೋದು. ಅವ್ರು ಏನು ಕೆರಿಯರ್ ಪಾತನ್ನ ಚೂಸ್ ಮಾಡ್ಕೊಂಡ್ರು ಕೂಡ ಅದರಲ್ಲಿ ಸಕ್ಸಸ್ಫುಲ್ ಆಗಬೇಕು. ಆ ನಿಟ್ಟಲ್ಲಿ ನಾವು ಅವ್ರುಗಳನ್ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ಅದು ನಮ್ಮ ಕಾಲೇಜ್ನಲ್ಲಿ ವಿಭಿನ್ನವಾದ ಒಂದು ಅಡ್ವಾಂಟೇಜ್ ನಾವು ಕೊಟ್ಟಿರೋವಂಥದ್ದು. ಹಾಗೇನೆ ನಾವು ಬರೀ ಕರಿಕ್ಯುಲಮ್ ಅಷ್ಟೇ ಅಲ್ಲದೇನೆ ಅದರ್ ಆಕ್ಟಿವಿಟೀಸ್, ಸ್ಕಿಲ್ ಸೆಟ್ ಡೆವಲಪ್ ಮಾಡ್ಲಿಕ್ಕೋಸ್ಕರ ನಮ್ದು ಎಕ್ಸ್ಟ್ರಾ ಸ್ಪೆಷಲೈಸ್ಡ್ ಲ್ಯಾಬ್ಸ್ಗಳಿದೆ. ನಮ್ದು IoT ಸ್ಕಿಲ್ ಲ್ಯಾಬ್ ಅಂತ ಇದೆ, ಆಮೇಲೆ ಡಿಸೈನ್ ಆ್ಯಂಡ್ ಇನೋವೇಷನ್ ಥಿಂಕಿಂಗ್ ಲ್ಯಾಬ್ ಅಂತ ಇದೆ. ಅದಲ್ಲದೆ ನಮ್ಮದು ಮೈಕ್ರೋಸಾಫ್ಟ್ ಒಟ್ಟಿಗೆ ನಮ್ಮದು MOU ಇದೆ. ಅವ್ರು ಅಲ್ಲಿಂದ ಟ್ರೈನರ್ಸ್ ಬಂದ್ಬಿಟ್ಟು ನಮ್ಮ ಸ್ಟೂಡೆಂಟ್ಸಿಗೆ ಸೈಬರ್ ಸೆಕ್ಯೂರಿಟಿ, ಆಮೇಲೆ ಕ್ಲೌಡ್ ಕಂಪ್ಯೂಟಿಂಗ್, ಈ ಥರದೊಂದು ಟೂಲ್ಸ್ಗಳ ಮೇಲೆ ಅವರಿಗೆ ಟ್ರೈನಿಂಗ್ ಮಾಡ್ತಾರೆ. ಸೊ ನಮ್ಮ ಸ್ಟೂಡೆಂಟ್ಸ್ ನಮಗೆ ಬರೀ ಅವ್ರು 4 ವರ್ಷ ಮುಗಿಸೋ ಹೊತ್ತಿಗೆ ಇಂಡಸ್ಟ್ರಿ ರೆಡಿ ಆಗಿರ್ತಾರೆ. ರೀಸೆಂಟ್ ಟೆಕ್ನಾಲಜೀಸ್ ಏನಿರುತ್ತೋ ಅದ್ರ ಮೇಲೆಲ್ಲ ಟ್ರೈನಿಂಗ್ಸ್ ನಾವು ಆಗಿಂದಾಗಲೇ ಅವ್ರಿಗೆ ಕೊಡ್ತಾ ಹೋಗ್ತಾ ಇರ್ತೀವಿ. ಇದು ನಮ್ಮದು ಕಾಲೇಜ್ದು ವೈಶಿಷ್ಟ್ಯ. ನಾನು ಭೂಮಿಕಾ TS, ನಾನು ಫಸ್ಟ್ ಇಯರ್ CSE ವಿದ್ಯಾರ್ಥಿನಿ. ನಮ್ಮ ಕಾಲೇಜು ನಮ್ಮ ಸಾಧನೆಯ ಮೆಟ್ಟಿಲೇರಲು ನಮ್ಮನ್ನು ಪರಿಪೂರ್ಣ ವ್ಯಕ್ತಿಗಳನ್ನಾಗಿ ಮಾಡುತ್ತದೆ ಮತ್ತು ನುರಿತ ಶಿಕ್ಷಕರಿಂದ ಉತ್ತಮ ಶಿಕ್ಷಣವನ್ನು ನೀಡಲಾಗುತ್ತದೆ ಮತ್ತು ಉತ್ತಮ ಶಿಕ್ಷಣಕ್ಕಾಗಿ ಆರಾಮದಾಯಕವಾದ ವಾತಾವರಣವಿದೆ. ಅದಷ್ಟೇ ಅಲ್ಲದೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸಮಾರಂಭಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತದೆ. ಸಿಟಿ ಅಂತ ಬಂದಾಗ ಈ ಪ್ರಶ್ನೆ ಅಗತ್ಯ ಇಲ್ಲ ಅನ್ಕೊಳ್ತೀನಿ. ಇದು ಗ್ರಾಮೀಣ ಭಾಗದಲ್ಲಿರೋದ್ರಿಂದ ಈ ಪ್ರಶ್ನೆ ರೇಸ್ ಮಾಡ್ತಾ ಇದ್ದೀನಿ ಸರ್. ಸಾಮಾನ್ಯವಾಗಿ ಈಗ BEಗೆ ಸೇರ್ಬೇಕಾದ್ರೆ ಗ್ರಾಮೀಣ ಭಾಗಗಳಲ್ಲಿ ಮಕ್ಕಳು ಎಷ್ಟೇ ಒಂದು ಬುದ್ಧಿವಂತರಾಗಿದ್ರು ಕೂಡ, ಚುರುಕಾಗಿದ್ರು ಕೂಡ, ಇಂಗ್ಲಿಷ್ ಅಂತ ಬಂದಾಗ ಸ್ವಲ್ಪ ಭಯ ಪಡ್ತಾರೆ. ಅದು ಇಂಜಿನಿಯರಿಂಗ್ ಕಾಲೇಜ್ ಅಂತ ಬಂದಾಗ ನಿಮಗೆ ಸ್ವಲ್ಪ ಟಾಸ್ಕ್ ಇರುತ್ತೆ ಅಂತಾನೆ ಭಾವಿಸ್ತೀನಿ ನಾನು. ಹೇಳಿ ನೀವು. ಹೌದು, ಈ ನಿಟ್ಟಿನಲ್ಲಿ ನಮ್ದು ಒಂದು ವಿಶೇಷವಾದ ಪ್ರಯತ್ನ ಇದೆ. ನಾವು 1ನೇ ಸೆಮಿಸ್ಟರಿಂದ 8ನೇ ಸೆಮಿಸ್ಟರ್ವರೆಗೆ ಒಂದು 2 ವಾರಕ್ಕೆ 2 ಗಂಟೆನ ಅದಕ್ಕೋಸ್ಕರ ಮೀಸಲಾಗಿಟ್ಟಿದ್ದೀವಿ. ಹಾಗೇನೆ ನಾವು ಒಂದು ಸಂಸ್ಥೆಯೊಂದಿಗೆ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ. ಅವ್ರಿಗೆ ಕಮ್ಯುನಿಕೇಟಿವ್ ಇಂಗ್ಲೀಷ್ ಆಗಿರ್ಬೋದು, ಅದರ್ ಸಾಫ್ಟ್ ಸ್ಕಿಲ್ಸ್ ಆಗಿರ್ಬೋದು, ಅದನ್ನೆಲ್ಲ ಈ 8 ಸೆಮಿಸ್ಟ್ರಲ್ಲಿ ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ ಕೊಡ್ತೀವಿ. ನಾರ್ಮಲ್ ಆಗಿ ಟ್ರೈನಿಂಗ್ ಅಂತಂದರೆ ಏನು ಮಾಡ್ತಾರೆ, ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಂದರೆ ಕೆಲವೇ ದಿವಸಗಳಲ್ಲಿ ಕೊಟ್ಬಿಟ್ಟು ಅದನ್ನು ಪ್ಲೇಸ್ಮೆಂಟ್ ಹತ್ತಿರ ಬಂದಾಗ ಮಾಡಿ ಮುಗಿಸುವಂಥದ್ದು. ನಾವು ಹಾಗಾಗಿ ಇಟ್ಟಿಲ್ಲ, ಕಂಟಿನ್ಯೂಸ್ ಪ್ರಾಸೆಸ್ ಆಗಿ ಇಟ್ಟಿದ್ದೀವಿ. ಅದು 1ನೇ ಸೆಮಿಸ್ಟ್ರಿಂದ ಶುರುವಾದರೆ 8ನೇ ಸೆಮಿಸ್ಟರ್ವರೆಗೆ ಅದಕ್ಕೆ ವಿಸ್ತೃತವಾದ ಸಿಲೆಬಸ್ ಇದೆ. ಆ ಸಿಲೆಬಸ್ ಪ್ರಕಾರ ಅದನ್ನು ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಏನು ನಾವು ಸಾಫ್ಟ್ ಸ್ಕಿಲ್ಸ್ ಇಲ್ಲ, ಕಮ್ಯುನಿಕೇಟಿವ್ ಇಂಗ್ಲೀಷ್ ಇಲ್ಲ ಅಂತ ನಾವು ಏನು ಹೇಳ್ತೀವಿ, ಅದು ಅದರ ಬೆಳವಣಿಗೆ ಪ್ರಾರಂಭದಿಂದಲೇ ಶುರುವಾಗುತ್ತೆ. ಅವರು 6ನೇ ಸೆಮಿಸ್ಟ್ರು ಅಥವಾ 7ನೇ ಸೆಮಿಸ್ಟ್ರಿಗೆ ಬರೋ ಹೊತ್ತಿಗೆ ಅವರಿಗೆ ಪೂರ್ಣ ಕರಗತ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಯಾವುದೇ ನಗರ ಭಾಗದ ವಿದ್ಯಾರ್ಥಿಗಳ ಜೊತೆ ಅವರು ಕಾಂಪೀಟ್ ಮಾಡಿ ಅವ್ರ ಕೆಲಸ ತಗೊಳ್ಳೋದ್ರಲ್ಲಿ ಸಕ್ಸಸ್ಫುಲ್ ಆಗಿ ಆಗ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ಆ ಪ್ರಯತ್ನ ನಮ್ಮದು ಜಾರಿಯಲ್ಲಿದೆ. ಹಾಗಾಗಿ ಉತ್ತಮ ಗುಣಮಟ್ಟದ ಟ್ರೈನಿಂಗ್ ಕೂಡ ನಾವು ವ್ಯವಸ್ಥೆ ಮಾಡಿದ್ದೇವೆ ಅಂತ ಹೇಳ್ತೇನೆ. ಓಕೆ, ಏನು ವ್ಯತ್ಯಾಸ ಅನ್ಸುತ್ತೆ ಮೇಡಮ್ ಈ ಸಿಟಿಯಲ್ಲಿರುವಂತಹ ಕಾಲೇಜುಗಳಿಗೂ ಗ್ರಾಮೀಣ ಭಾಗದಲ್ಲಿರುವಂತಹ ಕಾಲೇಜುಗಳಿಗೂ ಮತ್ತು ಸ್ಟೂಡೆಂಟ್ಸ್ಗಳ ಒಂದು ಯೋಚನೆಗೂ ಕೂಡ? ಸಿಟಿಯಲ್ಲಿರೋ ಕಾಲೇಜಸ್ಗೆ ಏನಾಗುತ್ತೆ ಅಂದರೆ ಇಂಡಸ್ಟ್ರೀಸ್ ಹತ್ತಿರ ಇರುತ್ತೆ, ಸ್ಪೆಷಲಿ ಬೆಂಗಳೂರಿನಲ್ಲಿ. ಸೊ ಬೇರೆ ಸಿಟೀಸ್ ಬಗ್ಗೆ ನಾನು ಅಷ್ಟು ಹೇಳಲ್ಲ. ಸ್ಪೆಷಲಿ ಬೆಂಗಳೂರಿನಲ್ಲಿ ಏನಾಗುತ್ತೆ, ಇಂಡಸ್ಟ್ರಿಯವ್ರು ಹತ್ತಿರ ಇರೋದ್ರಿಂದ ಅವರಿಗೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ತುಂಬ ಹತ್ತಿರದಲ್ಲಿ ಇರ್ತಾರೆ, ಎಕ್ಸ್ಪರ್ಟ್ಸ್ ಬರ್ತಾರೆ. ಸೊ ಅವರಿಗೆ ಫಿಸಿಕಲ್ ಟ್ರೈನಿಂಗು ಜಾಸ್ತಿ ಇರುತ್ತೆ. ಪ್ಲಸ್ ಮಕ್ಕಳಿಗೂ ಸ್ವಲ್ಪ ಎಕ್ಸ್ಪೋಷರ್ ಜಾಸ್ತಿ ಇರುತ್ತೆ. ಅವ್ರು ಇಂಟರ್ನ್ಶಿಪ್ಸ್ ಮಾಡಲಿಕ್ಕೆ ಆಗ್ಬೋದು, ಅದಕ್ಕಾಗ ಇಂಡಸ್ಟ್ರಿಗಳಿಗೆ ಹೋಗ್ತಾರೆ ಮಕ್ಕಳು. ಅದು ಬಿಟ್ಟರೆ ಇನ್ನು ನಮ್ಮ ಹಾಸನ್ನದಂಥ ಸಿಟಿಯಲ್ಲಿ ಇಂಡಸ್ಟ್ರಿ ಎಕ್ಸ್ಪೋಷರ್ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಅದಕ್ಕೆ ನಾವೇನು ಮಾಡ್ತೀವಿ, ಈಗೆಲ್ಲ ಆನ್ಲೈನ್ ವೆಬಿನಾರ್ಸ್ ಎಲ್ಲ ನಡೀತಾ ಇರುತ್ತೆ. ಸೊ ಆ ಥರ ಎಕ್ಸ್ಪರ್ಟ್ ಟಾಕ್ಸ್ನೆಲ್ಲ ಅರೇಂಜ್ ಮಾಡ್ತೀವಿ. ಮತ್ತು ಇಂಟರ್ನ್ಶಿಪ್ ಕೂಡ ಕಳಿಸ್ತೀವಿ ಮಕ್ಕಳನ್ನ. ಇಂಟರ್ನ್ಶಿಪ್ನ ಅವರು ಇಂಡಸ್ಟ್ರೀಸಲ್ಲಿ ಮಾಡ್ಕೊಂಬರ್ತಾರೆ.
ಆಮೇಲೆ ನಮಗೆ ಇನ್ನೊಂದು ಅಂದರೆ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ತುಂಬ ಸಪೋರ್ಟ್ ಇದೆ ನಮಗೆ. ಸೊ ನಾವು ಬೋಧಕರು ನಾವು ಅವ್ರನ್ನ ಏನು ಕೇಳಿದ್ರು ಕೂಡ ನಮ್ಮ ಮಕ್ಳಿಗೆ ಈ ಥರದ ಟ್ರೈನಿಂಗ್ ಇಲ್ಲ ಅಂತ ಅವರು ಹೇಳೋಲ್ಲ. ಸೊ ಆ ಥರದ್ರಲ್ಲಿ ನಮಗೆ ಏನು ಮಕ್ಕಳನ್ನ ನಾವು ಬೆಂಗಳೂರು ಮಕ್ಳಿಗೆ ಕಡಿಮೆ ಇರಬಾರ್ದು ನಮ್ಮ ಮಕ್ಕಳು, ಆ ಥರ ನಮ್ಮದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಥವಾ ನಮ್ಮ ಟೀಚಿಂಗ್ ಕೂಡ ಅದೇ ನಿಟ್ಟಲ್ಲಿರುತ್ತೆ. ಲ್ಯಾಬ್ ಫೆಸಿಲಿಟೀಸ್ ಇರ್ಬೋದು, ಪ್ರತಿಯೊಂದರಲ್ಲೂ ನಾವು ಸಿಟಿ ಮಕ್ಕಳಕ್ಕಿಂತ ನಮ್ಮ ಮಕ್ಕಳು ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ಈಗ ಹಾಸನದಲ್ಲಿರೋದ್ರಿಂದ ಹಾಸನದ ಸುತ್ತಮುತ್ತ ಸಕಲೇಶ್ಪುರ, ಚಿಕ್ಕಮಗಳೂರು ಈ ಕಡೆ ಭಾಗದಿಂದ ಮಾತ್ರ ಮಕ್ಕಳು ಬರ್ತಾರೆ ಅಥವಾ ಬೇರೆ ಸ್ಟೇಟ್ ಇಂದ ಬರುವಂತಹ ವ್ಯವಸ್ಥೆ ಏನಾದ್ರು ಇದೆಯಾ ನಿಮ್ಮ ಮಕ್ಕಳ ಬಗ್ಗೆ ಹೇಳೋದಾದ್ರೆ ಸರ್? ಇಡೀ ರಾಜ್ಯದಿಂದ ಬರ್ತಾರೆ, ರಾಜ್ಯದ ಎಲ್ಲ ಕಡೆಯಿಂದ. ಸಾಮಾನ್ಯವಾಗಿ ಆ ರೀಜನ್ನಲ್ಲಿ ಸ್ವಲ್ಪ ಜಾಸ್ತಿ ಬರ್ತಾರೆ. ಅಷ್ಟು ಬಿಟ್ಟರೆ ಅವ್ರಿಗೆ ಬಂದರೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಆಗಲಿ, ಹಾಸ್ಟೆಲ್ ಆಗಲಿ, ವಿನೂತನವಾದ ಹಾಸ್ಟೆಲ್ಗಳನ್ನ ಕಟ್ಟಿದ್ದಾರೆ ಕಾಲೇಜ್ ಕ್ಯಾಂಪಸಲ್ಲಿ. ಗರ್ಲ್ಸ್ ಮತ್ತು ಬಾಯ್ಸಿಗೆ ಸಪ್ರೇಟ್ ಹಾಸ್ಟೆಲ್ ಇದೆ, ಅವರಿಗೆ ಸೆಕ್ಯೂರಿಟಿ ವ್ಯವಸ್ಥೆ ಇದೆ, ಊಟ ತಿಂಡಿ ವ್ಯವಸ್ಥೆ, ಹೈಜೀನು ಎಲ್ಲವನ್ನು ಮೇಂಟೈನ್ ಮಾಡುವಂಥ ಒಂದು ಒಳ್ಳೆ ಕ್ಯಾಂಟೀನ್ ಅಥವಾ ಇದ್ರ ಫೆಸಿಲಿಟಿಗಳಿದೆ, ಊಟ ತಿಂಡಿ ವ್ಯವಸ್ಥೆ ಇದೆ. ಆ ಥರದಲ್ಲಿ ಯಾವುದೇ ತೊಂದರೆ ಅವರಿಗೆ ಅಡಚಣೆ ಯಾವುದೇ ಇದು ಕೂಡ ಆಗಲ್ಲ. ಹಾಗೆ ಹೊರಭಾಗದಿಂದ ನಗರದಿಂದ ಬರೋರಿಗೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇದೆ. ಹಾಗಾಗಿ ಎಲ್ಲ ನಗರದ ಎಲ್ಲ ಮುಖ್ಯ ಭಾಗಗಳಿಂದ, ಹಾಸನದ ಮುಖ್ಯ ಭಾಗದಿಂದ ಕಾಲೇಜಿಗೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇದೆ, ಬಸ್ಸಸ್ ಇದೆ. ಹಾಗಾಗಿ ಯಾವುದೇ ತೊಂದರೆ ಅಡಚಣೆ ಹೊರಗಡೆ ಬಂದು ವಿದ್ಯಾರ್ಥಿಗಳು ಹಾಸ್ಟೆಲಲ್ಲಿ ಸ್ಟೇ ಮಾಡಿದರಾಗಲಿ, ಹೊರಗಡೆ ಹಾಸನ ನಗರದಲ್ಲಿ ಸ್ಟೇ ಮಾಡಿದರಾಗಲಿ ಅವ್ರಿಗೆ ಯಾವುದೇ ತೊಂದರೆ ಆಗದಲ್ಲೇ, ಸಮಸ್ಯೆ ಇಲ್ದಲೆ ಅವ್ರ ಕಾಲೇಜಿಗೆ ತಲುಪೋ ವ್ಯವಸ್ಥೆ ಇದೆ. ಹಾಗೆ ಅವ್ರನ್ನ ನಿಗಾ ನೋಡೋ ವ್ಯವಸ್ಥೆ ಕೂಡ ಇದೆ. ಓಕೆ, ಕಾಲೇಜಿಗೆ ಸೇರುವಂತಹ ಆರಂಭದಲ್ಲಿ ಪೋಷಕರಿಗಾಗ್ಲಿ ಸ್ಟೂಡೆಂಟ್ಸ್ಗಾಗ್ಲಿ ಇದೊಂದು 4 ವರ್ಷ ಮುಗಿಸ್ಬಿಡೋಣಪ್ಪ, ಈ 4 ವರ್ಷ ಮುಗಿಸೋದ್ರೊಳಗೆ ನಂಗೊಂದು ಕ್ಯಾಂಪಸ್ ಆಗ್ಬಿಟ್ರೆ ಸಾಕು, ನಾನು ಅಲ್ಲಿ ಓದಿದಕ್ಕೆ ಸಾರ್ಥಕ ಅನ್ನುವಂತಹ ಮನೋಭಾವವೇ ಹೆಚ್ಚು. ಹೀಗಿರುವಾಗ ನೀವು ಆರಂಭದಲ್ಲೇ ಹೇಳಿದಾಗೆ ಬೆಂಗಳೂರಿನಂತಹ ನಗರದಲ್ಲಿ ಕಾಲೇಜುಗಳಿಗೆ ಇಂಡಸ್ಟ್ರಿಗಳು ಬರುತ್ತವೆ, ಕ್ಯಾಂಪಸ್ ಸೆಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ. ದೂರದಲ್ಲಿದ್ದಾಗ ಹೇಗೆ ಮಕ್ಕಳಿಗೆ ಇದ್ರ ಬಗ್ಗೆ ಯಾವ ರೀತಿಯ ಪ್ರಾಮಿಸಿಂಗ್ ಮಾತುಗಳನ್ನ ಆಡ್ಬೋದು ನೀವು? ಇಲ್ಲ, ನಮ್ಮ ಕಾಲೇಜಲ್ಲೂ ಕೂಡ ಇಂಡಸ್ಟ್ರೀಸನ್ನ ನಾವು ಕರೆಸ್ತೀವಿ. ನಾವು ಪೇರೆಂಟ್ಸ್ಗೆ ಅದೇ ಹೇಳ್ತೀವಿ, ನಿಮ್ಮ ಮಕ್ಕಳಿಗೆ ನಾವು ಎಜುಕೇಷನ್ ಕೊಡ್ತೀವಿ, ಜೊತೆಗೆ ನಾವು ಪ್ರತಿಯೊಂದು ಪ್ಲೇಸ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಅಂತ ಏನಿದೆ ನಾವು ಟ್ರೈನಿಂಗನ್ನು 100% ಅವ್ರಿಗೆ ಕೊಡ್ತೀವಿ. ಹಾಗೆ ಇಂಡಸ್ಟ್ರೀಸನ್ನ ಕರೆಸೋ ಜವಾಬ್ದಾರಿ ಕೂಡ ನಮ್ಮದು ಸರ್ ಹೇಳ್ದಂಗೆ ನಮ್ದು ಇಂಡಸ್ಟ್ರೀಸ್ ಜೊತೆ ನಮ್ದು MOUsಗಳಿದೆ. ಹಾಗೆ ನಮ್ಮ ಕಾಲೇಜಲ್ಲೇ ಕೂಡ ಕೆರಿಯರ್ ಗೈಡೆನ್ಸ್ ಎಲ್ಲ ಅಂತ ಒಂದಿದೆ. ನಾವು ಬರೀ ಪ್ಲೇಸ್ಮೆಂಟ್ಸ್ ಅಷ್ಟೇ ಅಲ್ಲ, ನಾನು ಮೊದಲೇ ಹೇಳಿದಾಗೆ ಮಕ್ಕಳು ಹೈಯರ್ ಎಜುಕೇಷನಿಗೆ ಹೋಗೋ ಮಕ್ಕಳು ಇರ್ತಾರೆ, ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ಳೋ ಅಂಥವ್ರು ಇರ್ತಾರೆ, ಆಮೇಲೆ ಸ್ವಂತ ಬಿಸ್ನೆಸ್ ಮಾಡೋ ಅಥವಾ ಸ್ವಂತ ಅವ್ರದ್ದೇ ಕಂಪನಿ ಮಾಡಬೇಕು ಅಂತ ಕನಸಿಟ್ಕೊಂಡಿರೋ ಎಷ್ಟೋ ಮಕ್ಕಳು ಇರ್ತಾರೆ. ಸೊ ಅವ್ರು ಎಲ್ಲರಿಗೂ ಗೈಡೆನ್ಸ್ ಕೊಡ್ಲಿಕ್ಕೋಸ್ಕರ ಕೆರಿಯರ್ ಗೈಡೆನ್ಸ್ ಸೆಲ್ ಅಂತ ಇರುತ್ತೆ. ಸೊ ಅದ್ರ ಮೂಲಕ ನಮ್ದು ಒನ್ ಆಫ್ ದ ಪಾರ್ಟ್ ಇಸ್ ಪ್ಲೇಸ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಅದರಲ್ಲಿ. ಸೊ ಅವ್ರ ಪ್ಲೇಸ್ಮೆಂಟ್ ಆ್ಯಂಡ್ ಟ್ರೈನಿಂಗಲ್ಲಿ ಸಾಫ್ಟ್ ಸ್ಕಿಲ್ಸ್, ಆಪ್ಟಿಟ್ಯೂಡ್, ಟೆಕ್ನಿಕಲ್ ಪ್ರತಿಯೊಂದಕ್ಕೂ ನಾವು ಫಸ್ಟ್ ಸೆಮಿಸ್ಟ್ರಿಂದಾನೆ ಅವ್ರು ಡೇ 1 ನಮ್ಮದು ಟ್ರೈನಿಂಗ್ ಶುರುವಾಗುತ್ತೆ. 4 ವರ್ಷ ಕೂಡ ಅವರು ಅದೇ ಇದರಲ್ಲಿ ನಿಟ್ಟಲ್ಲಿ ಟ್ರೈನಿಂಗ್ ಆಗ್ತಾ ಇರುತ್ತೆ ಅವ್ರಿಗೆ. ಇಂಡಸ್ಟ್ರೀಸ್ನ ನಾವು ಫೈನಲ್ ಇಯರ್ನಲ್ಲಿ ನಾವು ಕರೆಸ್ತೀವಿ, ಮಕ್ಕಳು ಅಟೆಂಡ್ ಮಾಡಿಬಿಟ್ಟು ಅವರು ಜಾಬ್ ತಗೋಬೇಕು. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ ಇಬ್ಬರ ಹತ್ರನೂ ಕೂಡ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ವೀಕ್ಷಕರೇ, ಇದೀಗ ನವಕೀಸ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಹಾಸನದಲ್ಲಿರುವಂತಹ ಈ ಕಾಲೇಜು ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಸನದಲ್ಲಿದ್ರೂ ಕೂಡ ಗ್ರಾಮೀಣ ಭಾಗದಲ್ಲಿರುವ ಮಕ್ಕಳಿಗೆ ಸಹಾಯ ಆಗ್ಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾವು ಗ್ರಾಮೀಣ ಭಾಗದಲ್ಲಿ ಮಾಡಿದ್ದೀವಿ. ಅದನ್ನ ಬಿಟ್ರೆ ನಗರದಲ್ಲಿರುವಂತಹ ಕಾಲೇಜ್ಗಳಿಗೂ ಅಲ್ಲಿರುವ ಕಾಲೇಜ್ಗೂ ಯಾವುದೇ ರೀತಿಯಲ್ಲೂ ವ್ಯತ್ಯಾಸ ಆಗೋಕೆ ನಾವು ಬಿಟ್ಟಿಲ್ಲ ಅಂತ ಕಾಲೇಜ್ ಪ್ರಾಮಿಸ್ ಮಾತುಗಳನ್ನ ಆಡ್ತಾ ಇದೆ. ಸರ್, ಇದೀಗ ಇದೇ 4 ರಿಂದ 5 ವರ್ಷಗಳ ಹಿಂದೆ ಹೋದ್ರೆ ಇಂಡಸ್ಟ್ರಿಯಲ್ಲಿ ಒಂದು ಕಂಪ್ಲೇಂಟ್ ಕೇಳಿ ಬರ್ತಾ ಇತ್ತು. ಅದೇನಪ್ಪ ಅಂತ ಹೇಳಿದ್ರೆ, ನಮಗ್ ಬೇಕಾಗಿರೋ ಸೋರ್ಸ್ ಮಕ್ಕಳಲ್ಲಿ ಇಲ್ಲ, ಅವ್ರು ಓದ್ತಾ ಇರೋದೇ ಬೇರೆ, ಈಗ ನಮಗೆ ಬೇಕಾಗಿರುವಂತಹ ಒಂದು ಸೋರ್ಸೇ ಬೇರೆ ಅಂತ. ಈ ಕಂಪ್ಲೇಂಟ್ ಈಗಲೂ ಹಾಗೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಈ ಕಂಪ್ಲೇಂಟ್ ಬಗ್ಗೆ ಏನು ಹೇಳ್ತೀರಿ? ಮತ್ತು ಈಗ ಮಕ್ಕಳು ಹೇಗೆ ಬದಲಾಗಬೇಕಾಗಿದೆ, ಕಾಲೇಜ್ ಮತ್ತು ಇನ್ಸ್ಟಿಟ್ಯೂಷನ್ಸ್ಗಳು ಇದರಿಂದ ಹೇಗೆ ಹೊರಗೆ ಬರಬೇಕಾಗಿದೆ ಅಂತ? ಖಂಡಿತ ಇದು ಇವತ್ತಿನ ಪ್ರಶ್ನೆ ಅಲ್ಲ. ಇದು ಈಗ 4-5 ವರ್ಷದಿಂದ ನೀವು ಹೇಳಿದಾಗೆ ಇದು ಇದೆ ಈ ಪ್ರಶ್ನೆ. ಹಾಗೆ ಇದು ಮುಗಿದಿದೆ ಅಂತ ಹೇಳುವಂಥ ಇದು ಇಲ್ಲ. ನಮ್ಮ ಕಾಲೇಜಿನಲ್ಲಿ ವಿಶೇಷವಾಗಿ ಪ್ರಯತ್ನ ಮಾಡಿದ್ದೇವೆ ಈ ನಿಟ್ಟಿನಲ್ಲಿ. ಇದರಲ್ಲಿ ಒಂದು ಡಿಸೈನ್ ಥಿಂಕಿಂಗ್ ಆ್ಯಂಡ್ ಇನ್ನೋವೇಷನ್ ಲ್ಯಾಬೊರೇಟರಿ ಅಂತ ಮಾಡಿದ್ದೇವೆ ನಾವು. ಅದರಲ್ಲಿ ನಾವು ಅದನ್ನು ಅಷ್ಟೇ ಮೊದಲನೇ ಸೆಮಿಸ್ಟ್ರಿಂದ ಕೊನೆ ಸೆಮಿಸ್ಟ್ರ್ವರೆಗೆ ಅದರದ್ದು ವಿಸ್ತೃತವಾದ ಅದರದ್ದೇ ಒಂದು ಸಿಲೆಬಸ್ ಇದೆ. ಸೊ ಇದು ಇಂಡಸ್ಟ್ರಿ ರೆಡಿ ಅಂತ ಏನು ಹೇಳ್ತಾರೆ, ಅದು ನಮ್ಮಲ್ಲಿ ಥಿಂಕಿಂಗ್ ಬರಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವು ಆ ಹುಡುಗರನ್ನ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗಲ್ಲಿ ಇನ್ವಾಲ್ವ್ ಮಾಡ್ತೀವಿ. ಸೊ ಈ ಪ್ರಾಸೆಸ್ಸಲ್ಲಿ ಏನಾಗುತ್ತೆ, ಈಗ ನಾವು ಅಲ್ಲಿ ಏನಾಗುತ್ತೆ, ಥಿಂಕಿಂಗ್ ಈಸ್ ಅ ಮೈನ್ ಪ್ರಾಸೆಸ್. ಡಿಸೈನ್ ಮತ್ತು ಥಿಂಕ್ ಮಾಡೋದು ಎರಡೂ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಬೇಕು. ಅದನ್ನು ನಾವು ಈ 1ರಿಂದ 8ನೇ ಸೆಮಿಸ್ಟ್ರ್ವರೆಗೆ ಅದನ್ನು ಸಿಲೆಬಸ್ ಮಾಡಿ ಅದ್ರ ಪ್ರಕಾರ ಅದನ್ನು ಅವ್ರನ್ನ ಟ್ರೈನ್ ಮಾಡಿ
ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗು, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಕೊಡ್ತಿರೋದ್ರಿಂದ ಉತ್ತಮವಾದ ಫಲಿತಾಂಶ ಬರುತ್ತೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಅದು ಸುಳ್ಳಾಗಲ್ಲ ಅನ್ನೋ ಭಾವನೆಯೂ ಇದೆ. ಇಂಡಸ್ಟ್ರಿ ರೆಡಿ ಸ್ಟೂಡೆಂಟ್ಸ್ನ ನಮ್ಮಲ್ಲಿ ಪ್ರಿಪೇರ್ ಮಾಡ್ತೀವಿ. ಇದ್ರ ಜೊತೆಗೆ ನಾವು ಆಗಲೇ ಹೇಳಿದಾಗೆ ಇಂಡಸ್ಟ್ರಿ 4.0 ಈಸ್ ನಥಿಂಗ್ ಬಟ್ IoT. IoT ಅಂದರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ತೇವೆ. ಇಂಟರ್ನೆಟ್ ಆಫ್ ಥಿಂಗ್ಸಲ್ಲಿ ಅದೊಂದು ಸ್ಕಿಲ್ ಸೆಟ್, ಅದೊಂದು ಪ್ರಸ್ತುತವಾದ ವಿಚಾರ. ಅದಕ್ಕೆ ನಾವು ಅದು ಟ್ರೈನಿಂಗ್ನ ನಾವು ಅದನ್ನು ಕೂಡ ಮೊದಲನೇ ಸೆಮಿಸ್ಟ್ರಿಂದ 8ನೇ ಸೆಮಿಸ್ಟ್ರ್ವರೆಗೆ ಅದನ್ನು ಪ್ಲ್ಯಾನ್ ಮಾಡಿದ್ದೀವಿ, ಅದ್ರ ಪ್ರಕಾರ ನಡೆಸ್ತಿದ್ವಿ. ಅದಕ್ಕೋಸ್ಕರ ವಿಶೇಷವಾದ ತಜ್ಞರನ್ನು ಕೂಡ ನಾವು ನೇಮಕ ಮಾಡ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಅದು ತುಂಬ ಚೆನ್ನಾಗಿ ನಡೀತಾ ಇದೆ. ಸ್ಕಿಲ್ ಸೆಟ್ ಕೂಡ ಇದು ಇವೆರಡೂ ಕಾಂಟ್ರಿಬ್ಯೂಟ್ ಮಾಡಿ ನಮಗೆ ಇಂಡಸ್ಟ್ರಿ ರೆಡಿನೆಸ್ಸು ನಮ್ಮ ಹುಡುಗರ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಾದ್ರೂ ನಮ್ಮ ಕಾಲೇಜಲ್ಲಿ ನಾವು ಕೊಡ್ತೀವಿ ಅನ್ನೋ ಭರವಸೆ ನಮಗಿದೆ. ಅದು ಪ್ರಯತ್ನ ಜಾರಿಯಲ್ಲಿದೆ. ಅದು ತುಂಬ ಚೆನ್ನಾಗಿ ಫಲ ಕೊಡ್ತಾ ಇದೆ ಅಂತ ನಾನು ಹೇಳಬಲ್ಲೆ. ಮೇಡಮ್, ಇನ್ನೊಂದು ನಾವು ಇಷ್ಟೊತ್ತು ಇಂಡಸ್ಟ್ರಿಯಲ್ಲಿ ಕೇಳ್ಬರೋ ಕಂಪ್ಲೇಂಟ್ ಏನು ಅಂತ ನೋಡಿದ್ವಿ. ಈಗ ನೋಡ್ತಾ ಇರೋದ್ರೆ ದಿನಕ್ಕೊಂದು ನಾವು ಬೆಳವಣಿಗೆಯನ್ನ ನೋಡ್ತಾ ಇದ್ವಿ, ತುಂಬಾ ಅಪ್ಡೇಟ್ ಆಗ್ತಾ ಇದೆ ಯುಗ. ಹಾಗಿರುವಾಗ ಸಿಲೆಬಸ್ ಅಂತ ಬಂದಾಗ ಮಕ್ಕಳು ಚೆನ್ನಾಗಿ ಓದ್ಬೇಕು, ಒಂದು ಒಳ್ಳೆ ಕೆಲ್ಸಕ್ಕೆ ಸೇರ್ಕೋಬೇಕು ನಿಜ. ಬಟ್ ಫ್ಯಾಕಲ್ಟಿ ಅಂತ ಬಂದಾಗ ಅವರು ಹೊಸದನ್ನ ಕಲ್ತ್ಕೊಂಡು ಹೋಗ್ತಾ ಇರ್ಬೇಕಾಗತ್ತೆ. ಮಕ್ಳಿಗೆ ಇಲ್ಲಂದ್ರೆ ಬೋರಿಂಗ್ ಅನಿಸ್ಬಾರ್ದು ಸ್ಟಾಫ್ಗಳು ಯಾವತ್ತು. ಸೊ ಈ ಹಿನ್ನೆಲೆಯಲ್ಲಿ ಸ್ಟಾಫ್ಸ್ ಅಂತ ಬಂದಾಗ ನಿಮ್ಮ ಒಂದು ಎನ್ಕರೇಜ್ಮೆಂಟ್ ಅವ್ರಿಗೆ ಹೇಗಿರುತ್ತೆ ಮತ್ತು ಮಕ್ಕಳಿಗೆ ಅವ್ರು ಯಾವ ರೀತಿಯಾಗಿ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾರೆ ಅಂತ? ನಮ್ಮಲ್ಲಿ ಬೋಧಕರ ಬಗ್ಗೆ ಹೇಳಬೇಕಾದ್ರೆ ನಮಗೆ ಎಲ್ಲ ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ ವರ್ಕ್ ಮಾಡಿರೋವಂಥ ಪ್ರೊಫೆಸರ್ಸ್ಗಳನ್ನ ನಾವು ನೇಮಕ ಮಾಡ್ಕೋತಾ ಇದ್ದೀವಿ. ರೌಂಡ್ ದ ಇಯರ್ ನಾವು ನೇಮಕ ಮಾಡ್ಕೋತಾ ಇರ್ತೀವಿ. ಹಾಗೇನೆ ನಮ್ಮಲ್ಲಿ PhDಗಳು ಅಂತ ಬಂದರೂ ಕೂಡ ಡಾಕ್ಟರೇಟ್ಸ್ ಮಾಡಿರೋರು, ರೀಸೆಂಟ್ ಟೆಕ್ನಾಲಜೀಸಲ್ಲಿ ಡಾಕ್ಟರೇಟ್ ಮಾಡಿರೋರೆ ಮೋರ್ ದನ್ 50% ಇದ್ದಾರೆ. ಹಾಗಾಗಿ ನಮಗೆ ಅವರು ಕಂಟಿನ್ಯೂಸ್ಲಿ ಅಪ್ಡೇಷನ್ಸ್ ಅಂತೂ ಆಗಲೇಬೇಕು. ನಮ್ಮ ಕಾಲೇಜಲ್ಲಿರೋ ಮೋಸ್ಟ್ ಆಫ್ ದ ಬ್ರಾಂಚಸ್ ಎಲ್ಲ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸ್ ಇರುತ್ತೆ. ಹಾಗಾಗಿ ನಮ್ಗದು ಅದು ಬಂದ್ಬಿಟ್ಟಿದೆ. ಅದು ನಾವು ಕಂಟಿನ್ಯೂಸ್ ಆಗಿ ನಾವು ಅಪ್ಡೇಟ್ ಮಾಡ್ಕೋತಾ ಇರ್ತೀವಿ. ಒಂಥರ ಲೈಫ್ ಲಾಂಗ್ ಲರ್ನರ್ಸ್ ಆಗ್ಬಿಟ್ಟಿದ್ದೀವಿ ನಾವು. ಸೊ ಆ ನಿಟ್ಟಲ್ಲಿ ನಮಗೆ ಟ್ರೈನಿಂಗ್ ಕೂಡ ಹಾಗೆ ಕೊಡ್ತೀವಿ. ಆಮೇಲೆ ಯಾರೇ ನಮ್ಮಲ್ಲಿ MTech ಅವ್ರ ಪ್ರಾಜೆಕ್ಟೇ ಇರ್ಬೋದು ಅಥವಾ ಅವ್ರ PhD ಪ್ರಾಜೆಕ್ಟ್ಸ್ ಥೀಸಿಸೇ ಇರ್ಬೋದು, ಎಲ್ಲದನ್ನು ಅವರು ಹೊಸ ಟೆಕ್ನಾಲಜಿಯಲ್ಲೇ ಮಾಡಿರ್ತಾರೆ. ಸೊ ಅವ್ರುಗಳಿಗೆ ಗೊತ್ತಿರುತ್ತೆ ಏನು ಟೂಲ್ಸ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಫ್ಯೂಚರ್ ಎಲ್ಲಿದೆ ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಆಮೇಲೆ ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿಗಳು. ಸೊ ನಮ್ಮ ಸ್ಟ್ರೆಂತೇ ಫ್ಯಾಕಲ್ಟಿ, ನಮ್ಮ ಕಾಲೇಜ್ ಮೇನ್ ಸ್ಟ್ರೆಂತ್ ಇರೋದೇ ಫ್ಯಾಕಲ್ಟಿ ಕಾಂಪಿಟೆನ್ಸ್ ಮೇಲೆ. ನಿಮ್ಮ ಕಾಲೇಜಿನ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನೀವು ಹೇಳೋದಾದ್ರೆ? ಸುಂದರ ಹಸಿರಿನ ಪರಿಸರದಲ್ಲಿ ಕಾಲೇಜ್ ಇದೆ. ಆಮೇಲೆ ಯಾವುದೇ ಕೊರತೆ ಇಲ್ಲದ ಇನ್ಫ್ರಾಸ್ಟ್ರಕ್ಚರ್ ಇದೆ. ಅಗತ್ಯವಾಗಿ AICT ನಮ್ಮ ರೆಗ್ಯುಲೇಟರಿ ಬಾಡೀಸ್ ಏನು ಹೇಳ್ತವೆ, ಲ್ಯಾಬೊರೇಟರೀಸ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಕ್ಲಾಸ್ ರೂಮ್ಸ್ ಆಗಿರ್ಬೋದು, ಎಲ್ಲ ಕ್ಲಾಸ್ ರೂಮ್ಸಲ್ಲೂ ಡಾಟಾ ಪ್ರೊಜೆಕ್ಟರ್ ಇದೆ. ಸೊ ಇಂಟರ್ನೆಟ್ ಇದೆ. ಹಾಗಾಗಿ ಇವತ್ತಿನ ಆಧುನಿಕ ಶಿಕ್ಷಣಕ್ಕೆ ಏನೇನು ಅಗತ್ಯವಾದ ಸೌಲಭ್ಯಗಳು ಬೇಕು ಎಲ್ಲವೂ ಕ್ರಿಯೇಟ್ ಮಾಡಿದ್ದೀವಿ. ಇನ್ಫ್ರಾಸ್ಟ್ರಕ್ಚರ್ ವೈಸ್ ನೀವು ಲ್ಯಾಬೊರೇಟರಿ ಆಗಿರ್ಬೋದು, ಲೈಬ್ರರಿ ಆಗಿರ್ಬೋದು, ಹಾಗೆ ಕ್ಯಾಂಟೀನ್ ಆಗಿರ್ಬೋದು, ಇನ್ನೊಂದು ಬ್ಯಾಂಕು ಮತ್ತು ಯಾವುದೇ ಫೆಸಿಲಿಟಿ ನೀವು ಎಲ್ಲ ಹಾಸ್ಟೆಲ್ ಇರ್ಬೋದು, ಎಲ್ಲ ಇನ್ಫ್ರಾಸ್ಟ್ರಕ್ಚರು ಅಪ್ ಟು ಡೇಟ್ ಆಗಿದೆ. ಹಾಸ್ಟೆಲ್ಲೇ ತೊಗೊಂಡ್ರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಇಬ್ಬರಿಗೂ ಹಾಸ್ಟೆಲ್ ಇದೆ. ಅದು ಇಬ್ಬರಿಗೊಂದು ಬಾತ್ರೂಮು ಅಂತ ಇವತ್ತಿನ ಮಾಡರ್ನ್ ಇದಕ್ಕೆ ಇವತ್ತು ಹೈಜೀನು ಮೇಂಟೈನ್ ಮಾಡುವಂಥ ಎಲ್ಲ ಅವಕಾಶಗಳು ಅಲ್ಲಿ ಅವ್ರಿಗೆ ಇದೆ. ಹಾಗಾಗಿ ಅವ್ರಿಗೆ ಎಲ್ಲ ಉತ್ತಮವಾದ ಫೆಸಿಲಿಟಿಗಳನ್ನ ಕ್ರಿಯೇಟ್ ಮಾಡಿದ್ದೇವೆ. ಹಾಯ್, ನಾನು ಚೇತನ್, ಸೆಕೆಂಡ್ ಇಯರ್ AINDS ವಿದ್ಯಾರ್ಥಿ. ಒಳ್ಳೆ ಎನ್ವಿರಾನ್ಮೆಂಟ್ ಇರೋ ಕಾಲೇಜು ಇದಾಗಿದೆ. ಹಾಗೆ ಉತ್ತಮ ಇನ್ಫ್ರಾಸ್ಟ್ರಕ್ಚರ್, ಫ್ಯಾಕಲ್ಟಿ, ಪ್ಲೇಸ್ಮೆಂಟ್ ಆಕ್ಟಿವಿಟಿ, ಸ್ಕಿಲ್ ಬೇಸ್ಡ್ ಲರ್ನಿಂಗ್, ಕ್ಯಾಂಟೀನ್, ಹಾಸ್ಟೆಲ್ ಎಲ್ಲ ಫೆಸಿಲಿಟಿಗಳು ಉತ್ತಮ ರೀತಿಯಲ್ಲಿವೆ. ಕಾಲೇಜು ಹಾಸನದಲ್ಲಿಯೇ ಸೆಂಟರ್ ಆಫ್ ಎಕ್ಸಲೆನ್ಸ್ ಎಂದು ಮೈಕ್ರೋಸಾಫ್ಟ್ ಅವರು ಸರ್ಟಿಫೈ ಮಾಡಿದ್ದಾರೆ. ಮತ್ತು ನಮ್ಮ ಕಾಲೇಜಿನಲ್ಲಿ ಡಿಸೈನ್ ಇನ್ನೋವೇಷನ್ ಲ್ಯಾಬ್ ಎಂದು ಆವೇಶ ಅಕಾಡೆಮಿಯವರು ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಸ್ಟೂಡೆಂಟ್ಸ್ನ ಹೊಸ ಇನ್ನೋವೇಷನ್ ಐಡಿಯಾಗಳಿಗೆ ಪ್ರೋತ್ಸಾಹ ನೀಡಿ ಗೈಡ್ ಮಾಡುತ್ತಾರೆ. ನಮ್ಮ ರಾಜ್ಯದ ಹಲವು ಭಾಗದಿಂದ ಅಲ್ಲಿ ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ಇಬ್ರು ಕೂಡ ಸ್ಟೂಡೆಂಟ್ಸ್ಗಳು ಬರ್ತಾರೆ. ಹೀಗಿರುವಾಗ ಹೆಣ್ಮಕ್ಳು ಅಂತ ಬಂದಾಗ ತಂದೆ ತಾಯಿಗಳಿಗೆ ಏನೇ ಧೈರ್ಯ ತುಂಬಿದ್ರು ಎಲ್ಲ ಒಂದ್ ಕಡೆ ಭಯ ಇರುತ್ತೆ, ಹಾಸ್ಟೆಲಲ್ಲಿ ಬಿಟ್ಟು ಹೆಣ್ಮಕ್ಳನ್ನ ಓದಿಸ್ಬೇಕಾದ್ರೆ. ಸೊ ಹಾಸ್ಟೆಲ್ ಫೆಸಿಲಿಟೀಸ್ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀರಿ ಅಂದ್ರೆ? ನಮ್ಮ ಕ್ಯಾಂಪಸ್ ಒಳಗೇನೆ ಹಾಸ್ಟೆಲ್ ಇದೆ. ಸೊ ಕಾಲೇಜ್ ಪಕ್ಕದಲ್ಲೇ ಹಾಸ್ಟೆಲ್ ಇದೆ. ಗರ್ಲ್ಸ್ಗೂ ಸಪ್ರೇಟ್ ಹಾಸ್ಟೆಲ್, ಬಾಯ್ಸಿಗೆ ಸಪ್ರೇಟ್ ಹಾಸ್ಟೆಲ್ ಇದೆ. ಮೆಸ್ ಫೆಸಿಲಿಟಿ ಇದೆ. ಆಮೇಲೆ ರೆಸಿಡೆನ್ಷಿಯಲ್ ವಾರ್ಡನ್ಸ್ ಇರ್ತಾರೆ. ಸೊ ಅವ್ರನ್ನ ಆಮೇಲೆ ನಮಗೆ ಮೇಯ್ನಲ್ಲಿ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತೀವಿ ನಾವು. ಸ್ಟೂಡೆಂಟ್ಸಿಗೆ ಪ್ರತಿಯೊಂದಕ್ಕೂ ಒಂದು ಟೈಮ್ ಲಿಮಿಟ್ ಅಂತ ಹಾಕಿರ್ತೀವಿ. ಒಂದು ಶೆಡ್ಯೂಲ್ ಇರುತ್ತೆ. ಅವ್ರ ಕಾಲೇಜ್ ಟೈಮಿಂಗ್ಸೇ ಇರ್ಬೋದು, ಅಥವಾ ಅವ್ರಿಗೆ ಆಟ ಆಡಲಿಕ್ಕೆ ಇರ್ಬೋದು, ಅಥವಾ ಅವರಿಗೆ ಓದೋದಕ್ಕೆ ಟೈಮಿಂಗ್ಸ್ ಇರ್ಬೋದು. ಪ್ರತಿಯೊಂದಕ್ಕೂ ಒಂದು ಟೈಮ್ ಶೆಡ್ಯೂಲ್ ಇರುತ್ತೆ, ಅದನ್ನೇ ಫಾಲೋ ಮಾಡ್ತಾರೆ ಮಕ್ಕಳು. ಆಮೇಲೆ ಸೆಕ್ಯೂರಿಟಿ ಅಂತ ಬಂದರೆ ವಾರ್ಡನ್ಸ್ ಇರ್ತಾರೆ. ಜೊತೆಗೆ ನಮ್ಮದು ಸೆಕ್ಯೂರಿಟಿ ಸಿಸ್ಟಮ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಗನ್ಮ್ಯಾನ್ ಎಲ್ಲ ಇರ್ತಾರೆ. ಆಮೇಲೆ CCTVಗಳನ್ನ ಎಲ್ಲ ಕಡೆ ಅಳವಡಿಸಿದ್ದೀವಿ. ಸೊ ಸ್ಟೂಡೆಂಟ್ಸ್ ದಾರಿ ತಪ್ಪುವಂಥ ಅವಕಾಶಗಳು ಕಡಿಮೆ. ಸೊ ನಾವಲ್ಲಿ ಫ್ಯಾಕಲ್ಟಿ ಕೂಡ ಪೇರೆಂಟ್ಸ್ ತರನೇ ಆಕ್ಟ್ ಮಾಡ್ತೀವಿ. ಯಾಕಂದ್ರೆ ಕ್ಯಾಂಪಸ್ ಅಲ್ಲೇ ಇರೋದ್ರಿಂದ ಹಾಸ್ಟೆಲ್ಲು ಸ್ಟೂಡೆಂಟ್ಸಿಗೆಲ್ಲ ಮೆಂಟರ್ಸ್ ಕೂಡ ಇರ್ತಾರೆ.
ಹಾಗಾಗಿ ನಮಗೆ ಒಂದು ನಮ್ಮ ಸ್ವಂತ ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋ ಥರನೇ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ತಕ್ಷಣ ಸ್ಟೂಡೆಂಟ್ಸ್ ನಮ್ಮ ಗಮನಕ್ಕೆ ತರ್ತಾರೆ. ನಾವು ಆದಷ್ಟು ಬೇಗ ಆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ. ಓಕೆ, ಹಾಸನದಲ್ಲಿರುವ ನವಕೇಸ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಬಂದಾಗ ನಿಮ್ಮ ಕಾಲೇಜಿನ ಒಂದು ಸ್ಟ್ರೆಂತ್ ಏನು ಸರ್? ನಾನು ಈಗಾಗಲೇ ಹೇಳಿದ್ದೇನೆ, ನಮ್ಮ ಕಾಲೇಜಿನ ಮುಖ್ಯವಾದ ಸ್ಟ್ರೆಂತ್ ಅಂದರೆ ನಮ್ಮಲ್ಲಿರೋ ಪ್ರಾಧ್ಯಾಪಕರುಗಳು. ಅದ್ರ ಜೊತೆಗೆ ನಾವು ಮಾಡಿಕೊಡ್ತಿರೋ ವಿಶೇಷವಾದ ಟ್ರೈನಿಂಗ್ಗಳು, ಟ್ರೈನಿಂಗ್ ಫಾರ್ ಪ್ಲೇಸ್ಮೆಂಟ್ ಇರ್ಬೋದು, ಹಾಗೆ ಡಿಸೈನ್ ಇನೋವೇಷನ್ ಇರ್ಬೋದು. ನಮ್ಮ ಮುಂದಿನ ಕನಸು ಇನೋವೇಷನ್, ಇವತ್ತಿನ ಬಸ್ವರ್ಡ್ ಕೂಡ ಅದು ಇನೋವೇಷನ್ಗಳ ಇನ್ಕ್ಯುಬೇಷನ್ ಸೆಂಟ್ರು ಮಾಡಬೇಕು ಅಂತ ಇದ್ದೀವಿ. ಹಾಗಾಗಿ ಇನೋವೇಷನ್ಸ್ ನಡೆದರೆ ಇನ್ಕ್ಯುಬೇಷನ್ಗೆ ಒಳ್ಳೆಯ ಅವಕಾಶ ಇರುತ್ತೆ. ಸೊ ಇವೆಲ್ಲ ದೃಷ್ಟಿಯಿಂದ ನಾವು ವಿಶಿಷ್ಟವಾಗಿ ನಮ್ಮ ಕಾಲೇಜು ಆ ರೀಜನ್ನಲ್ಲಿ ನಿಲ್ಲುತ್ತೆ ಅಂತ ನಾನು ಹೇಳ್ತೀನಿ. ಓಕೆ, ಇನ್ನು ಕೊನೆಯದಾಗಿ ಹೇಳೋದಾದ್ರೆ ಈಗ ವಿದ್ಯಾರ್ಥಿಗಳ ನಿರೀಕ್ಷೆಗೆ ತಕ್ಕಂತೆ ಕಾಲೇಜ್ನಲ್ಲಿ ವರ್ಷಕ್ಕೂ ಏನಾದರೂ ಬದಲಾವಣೆಗಳು ತರುವಂತಹ ಸಾಧ್ಯತೆ ಇದೆಯಾ? ಆಮೇಲೆ ಪೇರೆಂಟ್ಸ್ ಮೀಟಿಂಗ್ ಅಂತ ಆಗೋದು, ಪೇರೆಂಟ್ಸ್ಗಳ ಅಭಿಪ್ರಾಯ ಒಪಿನಿಯನ್ ಏನಿದೆ ಅಂತ ತಿಳ್ಕೊಳ್ಳೋದು, ಇವೆಲ್ಲವೂ ಕೂಡ ನಾವು ಕಿಸ್ನಲ್ಲಿ ಆಗುತ್ತಾ? ಅವಕಾಶ ಇದೆಯಾ? ಹೌದು ಹೌದು ಹೌದು, ನಮ್ಮ ಪ್ರತಿ ವರ್ಷ ಪೇರೆಂಟ್ಸ್ ಮೀಟಿಂಗ್ ಮಾಡ್ತೀವಿ. ಅದಲ್ದೇ ಅವ್ರು ಪ್ರತಿ ಸರಿ ಇಂಟರ್ನಲ್ಸ್ ಬರೀತಾರಲ್ಲ, ಎವ್ರಿ ಮಂತ್ ಅವ್ರದ್ದು ಏನು ಇಂಟರ್ನಲ್ಸ್ ಇರುತ್ತೋ ಸೊ ಆ ಮಾರ್ಕ್ಸ್ಗಳನ್ನ ಪೇರೆಂಟ್ಸಿಗೆ ತಿಳಿಸ್ತೀವಿ. ಕಡಿಮೆ ಬಂದಿರೋ ಅಂತ ಮಕ್ಕಳಿಗೆ ಅಥವಾ ಸ್ವಲ್ಪ ಪಾಠ ಕಡೆ ಗಮನ ಕಡಿಮೆ ಆಗ್ತಾ ಇರೋಂಥ ಮಕ್ಕಳುಗಳಿಗೆ ಪೇರೆಂಟ್ಸ್ನ ನಾವು ಕರೆದ್ಬಿಟ್ಟು ಹೇಳ್ತೀವಿ ಈ ಥರ ಪ್ರಾಬ್ಲಮ್ಸ್ ಇದೆ ಅಂತ. ಕೆಲವು ಸರಿ ಪೇರೆಂಟ್ಸೇ ಬಂದ್ಬಿಟ್ಟು ನಮ್ಮನ್ನು ಅಪ್ರೋಚ್ ಮಾಡ್ತಾರೆ. ಸೊ ಕಾಲೇಜ್ ಲೆವೆಲಲ್ಲಿ ನಾವು ಪೇರೆಂಟ್ಸ್ ಮೀಟಿಂಗ್ ಎವ್ರಿ ಇಯರ್ ಮಾಡ್ತೀವಿ. ಅದಲ್ದೇ ಅಲ್ಯುಮಿನಿ ಡೇಸ್ ಮಾಡ್ತೀವಿ. ಅಲ್ಯುಮಿನಿಗಳನ್ನ ಕರೆದ್ಬಿಟ್ಟು ನಾವು ಇನ್ವೈಟ್ ಮಾಡ್ತೀವಿ ಅವರಿಂದನೂ ನಮ್ಗೆ ಸಹಾಯ ಕೂಡ ಆಗುತ್ತೆ ಕಾಲೇಜ್ಗೆ. ಸೊ ಆ ಥರದ ಮೀಟಿಂಗ್ಸ್ಗಳನ್ನ ನಾವು ಮಾಡ್ತೀವಿ. ಓಕೆ, ಒಂದು ಪುಸ್ತಕ ಮಗು ಕ್ಲಾಸ್ ರೂಮಲ್ಲಿ ಕುತ್ಕೊಂಡು ಓದ್ಕೊಳ್ತಾ ಇದೆ, ಇದನ್ನ ಹೊರತುಪಡಿಸಿ ಉಳಿದಂತಹ ಚಟುವಟಿಕೆಗಳು ಅಂತ ಬಂದಾಗ, ಆಕ್ಟಿವಿಟೀಸ್ ಅಂತ ಬಂದಾಗ ನಿಮ್ಮ ಒಂದು ಸಪೋರ್ಟ್ ಹೇಗಿರುತ್ತೆ ಮಕ್ಕಳಿಗೆ? ನಮ್ಮ ಕಾಲೇಜಿನಲ್ಲಿ ಬೇಕಾದಷ್ಟು ಪ್ರೊಫೆಷನಲ್ ಬಾಡೀಸ್ ಅಂತ ಹೇಳ್ತೀವಿ, ಅವೆಲ್ಲ ಇದೆ. IET ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಹುಡುಗರಿಗೆ CSI ಇರ್ಬೋದು, ಹಾಗೆಯೇ IEEE ಸ್ಟೂಡೆಂಟ್ ಚಾಪ್ಟರ್ ಇರ್ಬೋದು, ಹೀಗೆ ಹಲವಾರು ಇದೆ. ಇದ್ರ ಜೊತೆಗೆ ಯೂತ್ ರೆಡ್ ಕ್ರಾಸ್ ಇದೆ, ಹಾಗೆಯೇ NSS ಇದೆ. ಸೊ ಇವೆಲ್ಲವೂ ನಮ್ಮ ಪಠ್ಯೇತರ ಚಟುವಟಿಕೆಗಳಿಗೆ, ಹಾಗೆಯೇ ಇವು ಪಠ್ಯಕ್ಕೆ ಸಂಬಂಧಪಟ್ಟಿದ್ದು ಪಠ್ಯೇತರ ಚಟುವಟಿಕೆಗಳಿಗೆ ಎರಡಕ್ಕೂ ಅವಕಾಶ ಮಾಡಿಕೊಡ್ತವೆ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮಲ್ಲಿ ಪ್ರೋಗ್ರಾಮ್ಗಳು ನಡೀತಾ ಇರ್ತವೆ. ಇದರಲ್ಲಿ ಎಲ್ಲರೂ ಭಾಗವಹಿಸೋದ್ರಿಂದ ಲೀಡರ್ಶಿಪ್ ಕ್ವಾಲಿಟೀಸು, ಹಾಗೆ ಆರ್ಗನೈಸಿಂಗ್ ಎಬಿಲಿಟಿ ಇವೆಲ್ಲವೂ ಅವ್ರಿಗೆ ನ್ಯಾಚುರಲ್ ಆಗಿ ಬರುತ್ತೆ. ನಾವು ಅದನ್ನು ಕ್ರಿಯೇಟ್ ಮಾಡಬೇಕಾಗಿಲ್ಲ. ಸೊ ಈ ಪ್ರಕ್ರಿಯೆಗಳು ನಡೀತಾ ಇದ್ದರೆ ಒಂದು ಕ್ಯಾಂಪಸಲ್ಲಿ ವಿದ್ಯಾರ್ಥಿಗಳಿಗೆ ಇವರೆಲ್ಲ ಪಾರ್ಟಿಸಿಪೇಟ್ ಮಾಡಿ ಅನುಭವ ಗಳಿಸ್ಕೊಳ್ಳುವಂಥ ಒಂದು ಅವಕಾಶ ಸಿಗುತ್ತೆ. ಇದನ್ನೇ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಥವಾ ಲೈಫ್ ಸ್ಕಿಲ್ ಲರ್ನಿಂಗ್ ಅಂತಲೂ ಹೇಳ್ತಾರೆ. ಇವೆಲ್ಲ ಮುಂದೆ ನಮಗೆ ಇಂಡಸ್ಟ್ರಿಗೆ ರೆಡಿನೆಸ್ಸಿಗೆ ಅನುಕೂಲ ಆಗುತ್ತೆ. ಹಾಗೆಯೇ ಇಂಡಸ್ಟ್ರಿನಲ್ಲಿ ಇವೆಲ್ಲ ಮುಂದೆ ಅವರು ಎಲ್ಲ ಹೋಗಿ ಕೆಲಸ ಮಾಡಬೇಕಾದ್ರೂ ಇವೆಲ್ಲ, ಅಥವಾ ಪರ್ಸನಲ್ ಲೈಫಲ್ಲಿ ಸ್ಪೋರ್ಟ್ಸಲ್ಲಿ ಎಲ್ಲ ಕ್ರೀಡೆಗಳಿಗೂ ಅವಕಾಶ ಇದೆ. ಕ್ರಿಕೆಟ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಥ್ರೋಬಾಲು, ಬಾಸ್ಕೆಟ್ಬಾಲು, ಬ್ಯಾಡ್ಮಿಂಟನ್ನು, ಇವಕ್ಕೆಲ್ಲವಕ್ಕೂ ಅವಕಾಶ ಇದೆ. ಹಾಗೆಯೇ ನಾವು VTU ಇಂದ ನಡೆಯುವಂಥ ಎಲ್ಲ ಅಥವಾ ಹೊರಗಡೆ ನಡೆಯುವಂಥ ಎಲ್ಲ ಇದರಲ್ಲೂ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂಥ ಹುಡುಗರು, ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ ಸ್ಪೋರ್ಟ್ಸಲ್ಲಿ. ಅವರು ಎಲ್ಲೇ ಚಟುವಟಿಕೆ ನಡೆದ್ರೂ, ಸ್ಪೋರ್ಟ್ಸ್ ಚಟುವಟಿಕೆಗಳು, ಅಲ್ಲಿಗೆ ನಾವು ಕಾಲೇಜಿನವರು ಅದನ್ನು ಕಳಿಸ್ಕೊಡ್ತೇವೆ ನಮ್ಮ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಜೊತೆಗೆ ಅವರಿಗೆ ಅಲ್ಲಿ ತಗಲುವಂಥ ಖರ್ಚು ವೆಚ್ಚಗಳನ್ನೆಲ್ಲ ಕಾಲೇಜೇ ಭರಿಸುತ್ತೆ. ಹಾಗಾಗಿ ನಮ್ಮ ಪ್ರೋತ್ಸಾಹ ತುಂಬ ಉತ್ತಮವಾಗಿದೆ. ಹಾಗಾಗಿ ಉತ್ತಮ ಫಲಿತಾಂಶ ಕೂಡ ನಮಗೆ ಬರ್ತಾ ಇದೆ. ರಾಜ್ಯ ಮಟ್ಟದಲ್ಲಿ VTU ರೆಪ್ರೆಸೆಂಟ್ ಮಾಡಿರೋ ಹುಡುಗರು ಕೂಡ ನಮ್ಮಲ್ಲಿ ಇದ್ದಾರೆ. ಓಕೆ, ಪ್ರತಿ ವರ್ಷವೂ ಕಲ್ಚರಲ್ ಆಕ್ಟಿವಿಟೀಸ್ ಅಂತ ಬಂದಾಗ ಹೇಗಿರುತ್ತೆ ಕಾಲೇಜ್ನಲ್ಲಿ ಆ ವೈಭವ ಅಂತ? ಆ ವೈಭವ ನಮಗೆ ಆಕ್ಚುಲಿ ಪ್ರತಿ ವಾರ ನಾವು 3 ಗಂಟೆಗಳ ಕಾಲ ನಾವು ಅದರ್ ಆಕ್ಟಿವಿಟೀಸ್ಗೆ ಅಂತಾನೆ ಮೀಸಲಾಗಿಟ್ಟಿರ್ತೀವಿ. ಸೊ ಅಲ್ಲಿ ಅವರು ಕಲ್ಚರಲ್ ಇರುತ್ತೆ, ಪ್ಲಸ್ ಎಕ್ಸ್ಟ್ರಾ ಕರಿಕ್ಯುಲರ್ ಪ್ಲಸ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಸ್ಟೂಡೆಂಟ್ಸೇ ಪ್ಲಾನ್ ಮಾಡ್ತಾರೆ. ಅವ್ರದ್ದೇ ಸ್ಟೂಡೆಂಟ್ ಬ್ರಾಂಚ್ ಇರೋದ್ರಿಂದ ಅವರೇ ಆಕ್ಟಿವಿಟೀಸ್ನ ಪ್ಲಾನ್ ಮಾಡಿ ಅವರೇ ಕಂಡಕ್ಟ್ ಮಾಡ್ತಾರೆ. ಸೊ ಒಂಥರದ್ರಲ್ಲಿ ಅವರಿಗೆ ಒಂದು ರಿಕ್ರಿಯೇಷನ್ ಕೂಡ ಆಗುತ್ತೆ. ಅದ ಜೊತೆಗೆ ಅವರಿಗೆ ಒಂದು ಆರ್ಗನೈಸಿಂಗ್ ಎಬಿಲಿಟಿ, ಸರ್ ಹೇಳ್ದಾಗೆ ಒಂದು ಆರ್ಗನೈಸಿಂಗ್ ಎಬಿಲಿಟಿ ಬರ್ತಾ ಹೋಗುತ್ತೆ. ಹಾಗೆ ವರ್ಷಕ್ಕೊಂದ್ಸರಿ ನಾವು ಸ್ಪೋರ್ಟ್ಸ್ ಡೇ ಅಂತ ಮಾಡ್ತೀವಿ, ಆಮೇಲೆ ಕಾಲೇಜ್ ಡೇ ಅಂತ ಮಾಡ್ತೀವಿ. ಕಾಲೇಜ್ ಡೇ ಅಂತಂದ್ರೆ ಮಕ್ಕಳದ್ದು ದಿನ ಅದು. ಸೊ ಅವ್ರ ಸಂಭ್ರಮ, ಅವ್ರ ಪ್ರಿಪ್ರೇಷನ್ಸ್ ಇರುತ್ತೆ. ಆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು ಅಥವಾ ಅವ್ರ ಪಾರ್ಟಿಸಿಪೇಷನ್ ಇರ್ಬೋದು, ಅದೊಂದು ಸಂಭ್ರಮಾಚರಣೆ ಖಂಡಿತ ವರ್ಷಕ್ಕೊಂದ್ಸರಿ ನಮ್ಮ ಕಾಲೇಜಲ್ಲಿ ಇರುತ್ತೆ. ಆಮೇಲೆ ಹೊಸ ವಿದ್ಯಾರ್ಥಿಗಳಿಗೆ ಓರಿಯೆಂಟೇಷನ್ ಡೇ, ಇಂಡಕ್ಷನ್ ಪ್ರೋಗ್ರಾಮು ಇವೆಲ್ಲ ಕೂಡ ಇರ್ತವೆ.
ಸೊ ಇದರಿಂದಾಗಿ ಹುಡುಗರು ನಮ್ಮ ಕಾಲೇಜಿಗೆ ಹೊಂದ್ಕೊಳ್ಳುವಂಥ ಪ್ರಕ್ರಿಯೆ ಆಗುತ್ತೆ. ಇಮಿಡಿಯೇಟ್ ಆಗುತ್ತೆ. ವೆಲ್ ಓಕೆ, ಥ್ಯಾಂಕ್ ಯು ಸರ್ ಆ್ಯಂಡ್ ಮೇಡಮ್ ಇಬ್ರು ಕೂಡ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಈ ನವಕೀಸ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಹಾಸನದಲ್ಲಿರುವ ಈ ಕಾಲೇಜಿನ ಫೆಸಿಲಿಟೀಸ್ ಏನು ಮತ್ತು ನಾವು ನಮ್ಮ ಮಕ್ಕಳನ್ನ ಯಾವ ರೀತಿಯಾಗಿ ತಯಾರು ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರೆ ಧನ್ಯವಾದ ಇಬ್ಬರಿಗೂ. ನಮಸ್ಕಾರ. ಇನ್ನು ವೀಕ್ಷಕರೇ, ನೀವು ಕೂಡ ಕಾಲೇಜಿನ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಅನ್ನ ಕೇಳಬೇಕು ಮತ್ತು ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕು ಅಂದ್ರೆ ಡೀಟೇಲ್ಸ್ ಈ ರೀತಿಯಾಗಿರುತ್ತೆ, ನೀವು ನೋಟ್ ಮಾಡ್ಕೊಳ್ಬಹುದು.